ಗಡಿ ಭಾಗದ ಒಂದು ಹೋರಾಟ, ಅದರ ರಕ್ಷಣೆಯಲ್ಲಿ ಯಾವ ರೀತಿಯಾಗಿ ಮುಂದೆ ಹೋಗ್ತಾ ಇದೆ? ರಾಜ್ಕುಮಾರ್ ನೇತೃತ್ವದ ಒಂದು ಐತಿಹಾಸಿಕ ಚಳವಳಿ ನಡೆಯಿತು. ಸತತವಾಗಿ ರಾಜಕೀಯ ಪಕ್ಷಗಳು ಆರಿಸಿ ಬಂದ ಮೇಲೆ MAS ಸೋತು ಸುಣ್ಣಾಗಿದೆ. ನಮಸ್ಕಾರ, ಖಡಕ್ ಕನ್ನಡ ವೀಕ್ಷಕರಿಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ವಿಶೇಷ ಅತಿಥಿಗಳು ಇದ್ದಾರೆ. ಕನ್ನಡ ಪರ ಹೋರಾಟಗಾರರು, ಬೆಳಗಾವಿ ಜಿಲ್ಲಾ ಕನ್ನಡ ಸಂಘಟನೆಗಳ ಕ್ರಿಯಾ ಸಮಿತಿಯ ಅಧ್ಯಕ್ಷರು, ಹಾಗೆ ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿಯ ಪ್ರಾಧಿಕಾರದ ಸದಸ್ಯರು ಶ್ರೀ ಅಶೋಕ್ ಚಂದ್ರಗಿ ಅವರು ನಮ್ಮ ಒಂದು ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ, ಮೊದಲನೇದಾಗಿ ಅವರಿಗೆ ಸ್ವಾಗತವನ್ನು ಮಾಡೋಣ. ನಮಸ್ಕಾರ ಸರ್. ನಾವು ರಾಮದುರ್ಗ ಸಮಾಜದ ದೊಡ್ಡ ಆಸ್ತಿ, ಹುಟ್ಟು ಹೋರಾಟಗಾರರು, ಕನ್ನಡ ನಾಡಿನ ಬಗ್ಗೆ ತಮ್ಮ ವಿಶೇಷ ಕಾಳಜಿ ಇರುವಂಥದ್ದು ನಮಗೆ ಒಂದು ಹೆಮ್ಮೆ ಅಂತ ಹೇಳ್ಬೋದು. ತಾವು ಒಟ್ಟಾರೆ ತಮ್ಮ ಹೋರಾಟದ ಬದುಕು ಯಾವ ರೀತಿಯಾಗಿ ನಡೀತಾ ಬಂದಿದೆ ಮತ್ತು ಮುಂದೆ ಯಾವ ರೀತಿ ಈ ಒಂದು ಕನ್ನಡದ ಹೋರಾಟ, ಹಾಗೆ ವಿಶೇಷ ನಮ್ಮ ಗಡಿ ಭಾಗದ ಒಂದು ಹೋರಾಟ, ಅದರ ರಕ್ಷಣೆಯಲ್ಲಿ ಯಾವ ರೀತಿಯಾಗಿ ಮುಂದೆ ಹೋಗ್ತಾ ಇದ್ರಿ ಸರ್? ಕಳೆದ 40 ವರ್ಷಗಳಿಂದ ವಿಶೇಷವಾಗಿ ಹೇಳೋದಂದ್ರೆ 1982ರ ಐತಿಹಾಸಿಕ ಗೋಕಾಕ್ ಚಳವಳಿಯಿಂದ ನಾವೆಲ್ಲ ಹೋರಾಟಕ್ಕೆ ಧುಮುಕಿದವರು. ನನ್ನ ವಯಸ್ಸಿನವರು, ಅವಾಗ 19-20 ವಯಸ್ಸಿನಿಂದ ಅದು ಬೆಳಗಾವಿ ಗಡಿ ಭಾಗದಲ್ಲಿ ಭಾಷೆ ಮತ್ತು ಗಡಿಯ ಕಿಚ್ಚು ಭಾಳ ಪರಾಕಾಷ್ಠೆ ಮುಟ್ಟಿದಾಗ ಅದನ್ನು ನಾವು ಕನ್ನಡ ಹೋರಾಟಕ್ಕೆ ಇಳಿದವರು. ಆ ಕಾಲಕ್ಕೆ ಈಗಿನ ಕಾಲಕ್ಕೆ ಹೋಲಿಸಿದ್ರೆ ಅದರ 10 ಪೈಸಾನೂ ಈಗಿಲ್ಲ ಪರಿಸ್ಥಿತಿ. ಆವಾಗ ಕನ್ನಡ ಮರಾಠಿ ಭಾಷಾವಾದ ಇರ್ಬೋದು ಅಂಥದ್ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ನೇತೃತ್ವದ ಒಂದು ಐತಿಹಾಸಿಕ ಚಳವಳಿ ನಡೀತು. ಐತಿಹಾಸಿಕ ಚಳವಳಿ ಗೋಕಾಕ್ ಚಳವಳಿ ಅಂತೇಳಿ. ಅಂದರೆ ಅದು ಒಮ್ಮ ಸೀಮಿತ ವಿಷಯ ಇದ್ದರೂ ಸಹಿತ ಇಡೀ ಕರ್ನಾಟಕದಲ್ಲಿ ಕನ್ನಡದ ಕಿಚ್ಚನ್ನು ಬಡಿದೆಬ್ಬಿಸಿದಂಥ ಐತಿಹಾಸಿಕ ಚಳವಳಿ. ಕರ್ನಾಟಕದಲ್ಲಿ ಮಾಧ್ಯಮಿಕ ಶಿಕ್ಷಣದಲ್ಲಿ ಕನ್ನಡದ ಸ್ಥಾನಮಾನ ಏನಿರಬೇಕು ಅಂತೇಳಿ ಅದನ್ನು ನಿರ್ಧಾರ ಮಾಡೋ ಸಲುವಾಗಿ ಅಂದಿನ ಗುಂಡೂರಾವ್ ಸರ್ಕಾರ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ ವಿನಾಯಕ ಕೃಷ್ಣ ಗೋಕಾಕ್ ಅವರ ಅಧ್ಯಕ್ಷತೆ ಒಂದು ಕಮಿಟಿ ಮಾಡಿ ಒಂದು ವರದಿ ತರಿಸ್ಕೊಂಡ್ರು. ಅವರು ಕನ್ನಡಕ್ಕೆ ಮೊದಲ ಸ್ಥಾನ ಸಿಗಬೇಕು ಅಂತ ಹೇಳಿ ವರದಿ ಕೊಟ್ಟರು. ಅದು ವರದಿ ಕೊಟ್ಟ ಮೇಲೆ ಸಹಿತ ಗುಂಡೂರಾವ್ ಸರ್ಕಾರ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಮೀನಾಮೇಷ ಮಾಡಿತು. ಆವಾಗ ನಡೆದಿದ್ದಂಥ ಚಳವಳಿನೇ ಗೋಕಾಕ್ ಚಳವಳಿ. ಭಾಳ ಮಂದಿ ಈಗಿನ ಪೀಳಿಗೆಗೆ ಆಗಲಿ, ಪತ್ರಕರ್ತರಾಗಲಿ, ಸಾಹಿತಿಗಳಿಗೆ ಅದ್ರ ಬಗ್ಗೆ ನಾವು ತಿಳುವಳಿಕೆ ಮಾಡಿಕೊಡೋದು ನಮ್ಮ ಕರ್ತವ್ಯ ಕೂಡ. ಅದನ್ನು ತಿಳ್ಕೊಳ್ಳೋದು ಅವ್ರದ್ದು ಕರ್ತವ್ಯ. ಆ ಚಳವಳಿಯಲ್ಲಿ ನಾವು ಅದನ್ನು ಧುಮುಕಿದ್ದೀವಿ. ಬೆಳಗಾವಿಯಿಂದನೇ 1982 ಮೇ 16ರಿಂದ ಡಾಕ್ಟರ್ ರಾಜ್ಕುಮಾರ್ ನೇತೃತ್ವದ ದೊಡ್ಡ ಮೆರವಣಿಗೆ ಯಾತ್ರೆ ಸ್ಟಾರ್ಟ್ ಆಯಿತು. ಆ ಯಾತ್ರೆ ಮೂಲಕ ನಾವು ಕನ್ನಡದ ಹೋರಾಟದ ದೀಕ್ಷೆಯನ್ನು ಅಂದಿನ ನಮ್ಮ ಕನ್ನಡ ಹಿರಿಯರು ನಮಗೆ ಕೊಟ್ಟರು. ಅವತ್ತಿಂದ ಆರಂಭವಾದ ಕನ್ನಡ ಪರ ಗಡಿ ಪರ ಹೋರಾಟ ಚಳವಳಿ ಇಂದಿಗೂ ನಮ್ಮದು ನಿಂತಿಲ್ಲ. ಸುಮಾರು 42 ವರ್ಷ ಕಾಲ ಸುದೀರ್ಘವಾಗಿ ನಾವು ಅದನ್ನು ಚಳವಳಿಯಲ್ಲಿ ನೂರಾರು ಚಳವಳಿಯಲ್ಲಿ ಭಾಗವಹಿಸಿ ಬಂದಿವಿ. ಆವತ್ತಿನ ಪರಿಣಾಮ ಏನಂದ್ರೆ ಕನ್ನಡ ಚಳವಳಿ, ಕನ್ನಡ ಸಂಘಟನೆಗಳಲ್ಲಿ ಜಾಗೃತಿ ಏನು ಉಂಟಾತು, ಇವತ್ತು ಅಲ್ಲಿ ಭಾಳಷ್ಟು ವಿವಾದ, ಆ ಪ್ರಮಾಣದ ವಿವಾದ ಉಳಿದಿಲ್ಲ. ಎಲ್ಲ ಕಡೆ MAS ಸೋತು ಹೋತು, ಕನ್ನಡಿಗರು ಆರಿಸಿ ಬಂದರು. ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾರೇ ಇರ್ಬೋದು. ಸತತವಾಗಿ ರಾಜಕೀಯ ಪಕ್ಷಗಳು ಆರಿಸಿ ಬಂದ ಮೇಲೆ MAS ಸೋತು ಸುಣ್ಣಾಗೈತಿ. ಅದೊಂದು ಗಡಿವಾದ ಪ್ರಕರಣ ಸುಪ್ರೀಂ ಕೋರ್ಟ್ನೊಳಗೆ 2004ರಿಂದ ಏನು ಬಾಕಿ ಐತಿ, ಅದೊಂದು ಇತ್ಯರ್ಥ ಆಗಿ ಹೋದರೆ ನಾವು ಗಡಿ ಸಮಸ್ಯೆಯಿಂದ ನಾವು ಮುಕ್ತ ಆಕ್ಕೀವಂತ ನಾವು ಭಾವಿಸಿದ್ದೀವಿ. ಇವತ್ತು ಚಳವಳಿ ಏನು ಅಂತ ನೀವು ಕೇಳಿದ್ರಿ, ಮುಂದಿನ ಚಳವಳಿ ಏನಂತ. ನಾವು ಮರಾಠರ ಜೊತೆ ಏನು ವಾದ ಇತ್ತು, ಅದು ಕೋರ್ಟ್ನೊಳಗೆ ಅವ್ರೇನು ಪ್ರಕರಣ ಮೊಕದ್ದಮೆ ದಾಖಲೆ ಮಾಡ್ಯಾರ, ಅದು ಬಗೆಹರ್ತೈತಿ. ಆದರೆ ಇಷ್ಟಕ್ಕೆ ನಾವು ಬೆಳಗಾವಿ ಗಡಿ ಭಾಗದಲ್ಲಿ ಎಲ್ಲ ಕನ್ನಡಮಯ ವಾತಾವರಣ ಐತೆ ಅಂತ ತಿಳ್ಕೊಂಡ್ರೆ ತಪ್ಪು. ಇನ್ನೂವರೆಗೆ ಅದು MAS ತವ್ರ ಕಿರಿಕಿರಿ ನಮಗೆ ನಿಂತಿಲ್ಲ. ಮರಾಠಿ ಮತಗಳ ಮೇಲೆ ಕಣ್ಣಿಟ್ಟು ನಮ್ಮ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು ಅವ್ರನ್ನ ಸತತವಾಗಿ ಒಂದು ಪ್ಲೀಸ್ ಮಾಡುವಂಥ ಚಟುವಟಿಕೆಯಲ್ಲಿ ತೊಡಗ್ತಾರೆ. BJP ಇರಲಿ, ಕಾಂಗ್ರೆಸ್ ಇರಲಿ, ಯಾರೇ ಇರಲಿ. ಅದು ನಮಗೆ ಸ್ವಲ್ಪ ಪೆಟ್ಟು ಕೊಡ್ತೈತಿ. ಯಾವಾಗ ಮಹಾರಾಷ್ಟ್ರದೊಳಗೆ ಸೋಲಾಪುರ, ಜತ್ತು, ಅಕ್ಕಲಕೋಟೆ ಮರಾಠಿಮಯ ಆಗ್ಯದವ, ಹಂಗೆ ಬೆಳಗಾವಿ ಕನ್ನಡಮಯನೇ ಆಗಬೇಕು. ಇಲ್ಲ 50 ವರ್ಷದಿಂದ ಬದುಕಿದವರು ಕನ್ನಡವನ್ನು ಕಲಿಬೇಕು, ಕನ್ನಡಮಯನೇ ಆಗಬೇಕು. ಇನ್ನೂ ಅದ್ರ ನಮ್ಮ ಟಾರ್ಗೆಟ್ ಗುರಿ ಅದೇ ಐತೆ. ಅಲ್ಲಿ ಮಹಾರಾಷ್ಟ್ರ, ಜತ್ತು, ಅಕ್ಕಲಕೋಟು, ಅಲ್ಲಿ ಮರಾಠಿಮಯ ವಾತಾವರಣ, ನಮ್ಮ ಮನೆ ಭಾಷೆ ಕನ್ನಡ ಇದ್ರೂ ಸಹಿತ ವ್ಯಾವಹಾರಿಕವಾಗಿ ಮರಾಠಿನೇ ಬಳಸ್ತಾರೆ ನಮ್ಮ ಜನ. ಅಲ್ಲಿ ಜತ್ತೊಳಗೆ 44 ಹಳ್ಳಿ ಅದಾವೆ, ಕನ್ನಡ ಹಳ್ಳಿ. ಅಕ್ಕಲಕೋಟೆ ಸಂಪೂರ್ಣ ನಂಬುದು. ಅಂಥಲ್ಲಿ ಸಹಿತ ನೀವು ಅದನ್ನು ಕನ್ನಡವನ್ನು ಮರಾಠಿ ಬಳಸುವಂಥ ಏನು ಒಂದು ಮಾಡಿದ್ರಿ, ಹಾಗೆ ಇಲ್ಲಿ ಕನ್ನಡ ಬಳಸಬೇಕು, ಕನ್ನಡದ ಮುಖ್ಯವಾಹಿನಿಯಾಗಿ ಅವರು ಸೇರಬೇಕು ಅಂತ ನಮ್ಮ ಇಚ್ಛೆ. ಸುವರ್ಣಸೌಧ ನಾವು ಮಾಡಿದ್ದು ಎದಕ್ಕಂದ್ರೆ, ಸುವರ್ಣಸೌಧದೊಳಗೆ ರಾಜ್ಯ ಮಟ್ಟದ ಸರ್ಕಾರಿ ಕಚೇರಿಗಳು ಬರಬೇಕು, ಬೆಳಗಾವಿ ಮೇಲೆ ಹಕ್ಕಿದ ಹಕ್ಕುದಾರಿಕೆಯನ್ನು ನಾವು ಅದನ್ನು ಸ್ಥಾಪಿಸಬೇಕು ಅಂತೇಳಿ ನಮ್ಮ ಗುರಿ ಐತಿ, ಮೂಲ ಗುರಿ ಐತಿ.
ಅದನ್ನು ಮುಗುವವರೆಗೂ ನಾವು ಇಲ್ಲಿಂದ ನಾವು ವಿರಮಿಸೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸುವರ್ಣಸೌಧ ಕಟ್ಟಿದ್ದು 2007ರಿಂದ ಕಟ್ಟಿ 2012ರ ಉದ್ಘಾಟನೆ ಆಗೈತೆ. ಅದನ್ನು ಕಟ್ಟಿದ ಮೇಲೆ ನಮ್ಮ ಸರ್ಕಾರ ಅಲ್ಲಿ ಆ ಕಚೇರಿಗಳನ್ನು ಸ್ಥಳಾಂತರ ಮಾಡುವಾಗ ಇನ್ನೂ ಸಲ ಅವ್ರು ಒಪ್ಪಿಲ್ಲ. ಯಾಕಂದರೆ 500 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿದ್ದೀವಿ. ಯಾವಾಗ ಪ್ರಮುಖ ಕಚೇರಿಗಳು ಸುವರ್ಣಸೌಧಕ್ಕೆ ಬಂದು ಇಲ್ಲಿ ಅಧಿಕಾರ ಕೇಂದ್ರೀಕರಣದ ವಿಕೇಂದ್ರೀಕರಣ ಆಗ್ತೈತಿ, ಅಲ್ಲಿ ಖರೇನ ಈ ಬೆಳಗಾವಿ 2ನೇ ರಾಜಧಾನಿ ಆಗ್ತದೆ ಹೊರತಾಗಿ ಆ ಕಚೇರಿ ಸ್ಥಳಾಂತರ ಆಗದೆ 2ನೇ ರಾಜಧಾನಿ ಆಗೋದಿಲ್ಲ. ಬೆಳಗಾವಿ 2ನೇ ರಾಜಧಾನಿ ಆಗಬೇಕಾದ್ರೆ ಸುವರ್ಣಸೌಧ ಕಚೇರಿಗಳ ಸ್ಥಳಾಂತರ ಬೇಕು. ಕಿತ್ತೂರು ಕರ್ನಾಟಕದ 7 ಜಿಲ್ಲೆ, ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಿಗೆ ಅವರಿಗೆ ಬೆಳಗಾವಿ 2ನೇ ರಾಜಧಾನಿ ಅನ್ನಿಸ್ಬೇಕಾದ್ರೆ ಕಚೇರಿಗಳ ಸ್ಥಳಾಂತರ ಆಗಬೇಕು. ಆ ದಿಶೆಯತ್ತ ನಮ್ಮ ಮುಂದಿನ ಹೋರಾಟ ನಿರಂತರವಾಗಿ ನಡೆದಿದೆ. ಹಾಗೆ ಈಗ ತಾವು ವಿಶೇಷವಾಗಿ ತಮ್ಮ ಜನನಾಗಿರ್ತಕ್ಕಂಥದ್ದು ನಮ್ಮ ರಾಮದುರ್ಗದೊಳಗೆ, ಹಾಗೆ ತಾವು ಬೆಳಗಾವದಲ್ಲಿ ಈಗ ಇದ್ದೀರಿ. ಮತ್ತು ಈ ರಾಮದುರ್ಗದ ಬಗ್ಗೆ ನಿಮ್ಮ ಅಭಿನವ ರಾಮದುರ್ಗದ್ದು ನೋಡ್ರಿ, ನಾನು 40 ವರ್ಷ ಬಿಟ್ಟು ಆದರೂ ರಾಮದುರ್ಗದ ಸಂಬಂಧ ಕಳ್ಕೊಂಡಿಲ್ಲ. ಅದು ಸಮಾಜ ಇರಬಹುದು, ಚಳವಳಿ ಇರ್ಬೋದು, ಹೋರಾಟ ಇರಬಹುದು. ಇನ್ನುವರೆಗೆ ರಾಮದುರ್ಗ ಜೊತೆ ಸತತವಾಗಿ ಸಂಪರ್ಕ, ವಿಶೇಷವಾಗಿ ಮಾದಾಯಿ ಹೋರಾಟದಾಗ ನಾವು 2002ರಿಂದ ಹೋರಾಟ ಮಾಡ್ತಾ ಇದ್ದರು. ನಾನಾಗಲಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇರ್ಬೋದು. ನಾವು ರಾಮದುರ್ಗದ ಹಳ್ಳಿಗಳಲ್ಲಿ ತಿರುಗಾಡೋ ಪ್ರಸಂಗ ಮತ್ತು ಜಾಗೃತಿ ಸಲುವಾಗಿ ಅವಾಗ ಕಳಸಾ ಬಂಡೂರಿ ಅಂದರೆ ಏನು ಗೊತ್ತಿದ್ದಿಲ್ಲ. ಅದು ಪತ್ರಕರ್ತರಿಗೆ ಗೊತ್ತಿಲ್ಲ, ಜನತೆಗೆ ಗೊತ್ತಿದ್ದಿಲ್ಲ. 2003-04 ಒಂದು ದೊಡ್ಡ ಚಳವಳಿ ಮಾಡಿದ್ವು. ನಾ ಜಿಲ್ಲಾ ಕಳಸಾ ಬಂಡೂರಿ ಹೋರಾಟ ಸಮಿತಿ ಸಂಚಾಲಕಿದ್ನಿ. ಬೊಮ್ಮಾಯಿ ಅವರು ರಾಜ್ಯ ಮಟ್ಟದ ಉತ್ತರ ಕರ್ನಾಟಕ ಸಂಚಾಲಕಿದ್ರು. ಸತತವಾಗಿ ನಾವು ಪ್ರತಿಯೊಂದು ಹಳ್ಳಿಯಾಗಿ ಹೆಂಡಬಿಲ್ ತೊಗೊಂಡು ಭಾಷಣ ಮಾಡ್ಕೊತ ಅಡ್ಯಾಡಿದ್ವು. ಅದು ಸೌತ್ ತಾಲೂಕು ಮುನವಳ್ಳಿ ಇರ್ಬೋದು, ರಾಮದುರ್ಗ ಕಡ್ಕೋಳ ಇರ್ಬೋದು, ಸೊರೆಬಾನೆ ಇರ್ಬೋದು. ಕಳಸಾ ಬಂಡೂರಿ ಬಗ್ಗೆ ಜನಜಾಗೃತಿನೇ ಮಾಡ್ಬೇಕಾಯ್ತು 2003-04. ಮುಂದಾದ 2010 ಪಂಚಾಯತ್ ಟ್ರಿಬ್ಯುನಲ್ ಸ್ಥಾಪನೆ ಆಯಿತು ಕೇಂದ್ರ ಸರ್ಕಾರದ್ದು. ಅದು ಪಂಚಾಯತ್ ಟ್ರಿಬ್ಯುನಲ್ದಾಗ ಬಂದು 2018 ಆಗಸ್ಟ್ 14 ರಿಪೋರ್ಟ್ ಟ್ರಿಬ್ಯುನಲ್ದವ್ರು ವರದಿ ಕೊಟ್ಟರು. ಅದರ ಅನುಷ್ಠಾನಕ್ಕೆ ಇನ್ನೂ ಹೋರಾಡಕತ್ತೀವಿ. ಅದಕ್ಕೆ ನಾವೇನು ಮಹದಾಯಿ ಹೋರಾಟ ಮಾಡತ್ತೀವಿ. 4 ಜಿಲ್ಲೆಗಳ 13 ತಾಲೂಕು ಅಂದ್ರೆ ಅದಾಗ ರಾಮದುರ್ಗನೂ ಬಂತು. ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಗದಗ 4 ಜಿಲ್ಲೆ. ಈ 4 ಜಿಲ್ಲೆಗಳ 13 ತಾಲೂಕುಗಳು ಮಹದಾಯಿಗೆ ಸಂಬಂಧ ಬರ್ತಾವೆ. ರಾಮದುರ್ಗದ ವಿಷಯ ಬಂದ್ರೆ ನಾವು ಯಾವತ್ತೂ ಮುಂದಾಗಿವಿ, ಇವತ್ತು ಮುಂದಾಗ್ತೀವಿ, ಮುಂದಾಗ್ತೀವಿ. ಆಮೇಲೆ ಒಟ್ಟಾರೆ ಸರ್, ಈಗ ಕನ್ನಡದ ರಕ್ಷಣೆ ಆಗಿರ್ಬೋದು, ಹಾಗೆ ಗಡಿ ರಕ್ಷಣೆ ಆಗಿರ್ಬೋದು, ಇದಕ್ಕೆ ನಮ್ಮ ಕನ್ನಡಿಗರಿಗೆ ಆಯ್ತು ಅಥವಾ ನಮ್ಮ ಕನ್ನಡ ಸಂಘಟನೆಗಳಿಗೆ ಆಯಿತು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ನಾನು ಒಂದು ಮಾತ್ರ ಕನ್ನಡ ಸಂಘಟನೆಗಳಿಗೆ ಬಹಿರಂಗವಾಗಿ ಹೇಳ್ತೇನೆ, ನಿಮ್ಮ ಮುಂದೂ ಹೇಳ್ತೇನೆ. ಅದೇನು ನಾನು ಮುಚ್ಚುಮರೆ ಇಲ್ಲ. ನೀವು ಮೊಟ್ಟ ಮೊದಲು ಕನ್ನಡ ಪರ ಹೋರಾಟ ಮಾಡೋ ಮುಂದೆ ಭಾಳ ಎಚ್ಚರಿಕೆಯಿಂದ ಮಾಡಬೇಕು. ರಾಜಕೀಯ ಪಕ್ಷಗಳಿಗೆ ಬಿಸಿ ಮುಟ್ಟಿಸ್ಬೇಕಾದ್ರೆ ನೀವು ಅವ್ರ ಜೊತೆ ಸುರಕ್ಷಿತ ಅಂತರವನ್ನು ಕಾಯ್ಕೋಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಉದ್ಯೋಗ ಮಾಡ್ಕೊಂಡು ಹೋರಾಟ ಮಾಡಿರಿ. ಹೋರಾಟ ಉದ್ಯೋಗ ಅಲ್ಲ. ನಾವೆಲ್ಲ ಇವತ್ತಿನವರೆಗೂ 1988 ನಮ್ಮ ಪ್ರಿಂಟಿಂಗ್ ಪ್ರೆಸ್ ಬೆಳಗಾವಿ ಚಾಲೂ ಮಾಡಿದ ಮೇಲೆ 97 ಸರ್ಕಾರಿ ಇಲಾಖೆಗಳಲ್ಲಿಯ ಮಹತ್ವದ ದಾಖಲೆ ಸಂರಕ್ಷಣೆ ಕೆಲಸ ಇವತ್ತಿಗೂ ನಾನು ನಡೆಯುತ್ತೆ. 5 ಜಿಲ್ಲೆಯೊಳಗೆ ನನ್ನ ಉದ್ಯೋಗ ಐತಿ. ಉದ್ಯೋಗ ಮಾಡ್ಕೊಂಡು ಹೋರಾಟ ಮಾಡಿರಿ. ಉದ್ಯೋಗನ 90% ಮಾಡೋಣ, ನಾವು 10% ಇದು ಸೇವೆ, ಕನ್ನಡ ಸೇವೆ. ಇದನ್ನೇನಾದರೂ ಉದ್ಯೋಗ ಮಾಡ್ಕೊಂಡ್ರೆ ಜನ ನಿಮ್ಮನ್ನು ತಿರಸ್ಕಾರ ಮಾಡ್ತಾರೆ. ಹೋರಾಟಗಾರರ ಅಂದರೆ ಜನರಿಗೆ, ಸಾಮಾನ್ಯ ಜನರಿಗೆ ಇವತ್ತು ಹೇಸಿಗೆ ಪಡುವಷ್ಟು ನಮ್ಮ ಭಾವನೆಗಳದಾವೆ. ಇವತ್ತು ಪತ್ರಿಕೋದ್ಯಮ ಮತ್ತು ಹೋರಾಟ ಎರಡಕ್ಕೂ ನಿಮ್ಮ ಉದ್ಯೋಗ ಮಾಡಿದ್ರೆ ಇವತ್ತು ನಾ ತಿಂಗಳಿಗೆ 50,000 ಗಳಿಸ್ಬೋದು, ನೀವು 20,000 ಗಳಿಸ್ಬೋದು, ಇನ್ನೂ 10,000 ಗಳಿಸ್ಬೋದು. ಚಲೋ ತಂಗ ಪಾನ್ ಅಂಗಡಿ, ಕಿರಾಣಿ ಅಂಗಡಿ ಇಡ್ರಿ. ಆದರೆ ಉದ್ಯೋಗ ಬಿಟ್ಟು ನೀವು ಹೋರಾಟ ಮಾಡೋದಾದ್ರೆ ಅದಕ್ಕೆ ನನಗೆ ಒಪ್ಪಿಗಿಲ್ಲ. ಇದನ್ನು ಬಹಿರಂಗವಾಗಿಯೂ ಹೇಳಿದ್ದೀನಿ, ಎಲ್ಲಿಯಾದರೂ ನಾನು ಸಮರ್ಸ್ಕೊತೀನಿ. ನೀವು ಅದನ್ನೇ ಉದ್ಯೋಗ ಮಾಡ್ಕೊಂಡ್ರೆ ಹೆಂಗೆ ಮಾಡ್ತಾರೆ? ಅದನ್ನೇ ಉದ್ಯೋಗ ಮಾಡ್ಕೊಂಡು ಜನ ನಿಮ್ಮನ್ನು ತಿರಸ್ಕಾರ ಮಾಡ್ತಾರೆ. ಹೋರಾಟಗಾರ ಬಿಡಿಯವರು ಹೋರಾಟನ ಉದ್ಯೋಗ ಮಾಡ್ಕೊಂಡ್ರೆ ಅಂತಾರೆ. ಆ ದಿಶೆಯತ್ತ ನಾನು ಹೋರಾಟಗಾರರಿಗೆ ಕಿವಿ ಮಾತು ಹೇಳ್ತೇನೆ. ಹೋರಾಟ ಮಾಡೋದು ಬೇಡ ಅಂತ ಎಂದು ಹೇಳೋದಿಲ್ಲ. ಹೋರಾಟಗಳಿಂದ ಅನೇಕ ವಿಷಯಗಳನ್ನು ನಾವು ಗೆದ್ದಿದ್ದೀವಿ ರಾಜ್ಯದಾಗ. ಹೋರಾಟಗಳಿಂದ ಸರ್ಕಾರಗಳ ಮಣದಾವು. ಹೋರಾಟಗಳಿಂದ ಅವ್ರು ಮಣಿಬೇಕಾದ ಕಾರಣ ಏನು? ನೀವು ರಾಜಕಾರಣಿಗಳಿಂದ ಸುರಕ್ಷಿತ ಅಂತರವನ್ನು ಕಾಯ್ಕೊರಿ. ದಿವಸ ನೀವು ಪರಿಚಯ ಇರಲಿ, ಹೋಗ್ರಿ ಬರ್ರಿ, ಆದರೆ ಅವ್ರನ್ನ ಎಲ್ಲಿಡಬೇಕು ಅಲ್ಲಿಡಬೇಕು. ನಂದು ಇದೆ ಇವತ್ತಿನವರೆಗೂ 42 ವರ್ಷ ಇದನ್ನು ಕಾಯ್ಕೊಂಬಂದೇನೆ. ಒಬ್ಬ ಬಟ್ ಮಾಡಿ ತೋರಿಸುವಂಥ ಜೀವನ ಮಾಡಿಲ್ಲ. ಯಾಕಂದರೆ ನಾವು ಉದ್ಯೋಗ ಮಾಡ್ಕೊಂಡ್ರೆ ಹೋರಾಟ ಮಾಡೋರು. ನನ್ನ ಉದ್ಯೋಗ ಇತ್ತಂದ್ರೆ ನನ್ನ ಬದಲಿ ನೀವು ಮಾಡಿರಿ, ನೀವು ಬದಲಿ ಅವ್ರು ಮಾಡಿರಿ. ಆದರೆ ಉದ್ಯೋಗವನ್ನು ಹೋರಾಟವನ್ನು ಮಾಡ್ಕೋಬೇಡ್ರಿ. ಇದನ್ನು ಭಾಳ ಎಚ್ಚರಿಕೆಯಿಂದ ಈ ಮಾತುಗಳನ್ನು ಹೇಳ್ತೀನಿ. ಹೋರಾಟಗಾರರು ತಪ್ಪು ಭಾವಿಸಬಾರ್ದು. ನೀವು ಯಾವುದೇ ಉದ್ಯೋಗ ಮಾಡಿರಿ, ಒಂದು ಕಿರಾಣಿ ಅಂಗಡಿ ಇಡ್ರಿ, ಕಾಂಟ್ರಾಕ್ಟ್ ಮಾಡಿ, ಮತ್ತೊಂದು ಮಾಡಿರಿ. ಉಪಜೀವನಕ್ಕೆ ಎಲ್ಲರೂ ಸಮಾನವಾದ ಆದಾಯ ಇರೋದಿಲ್ಲ. ನನ್ನ ಆದಾಯ ನಿಮಗೆ ಬರಲಿಕ್ಕಿಲ್ಲ, ನಿಮ್ಮ ಆದಾಯ ಅವ್ರು ಬರಲಿಕ್ಕಿಲ್ಲ, ಅವ್ರ ಆದಾಯ ನನಗೆ ಆದಾಯ ಬರಲಿಕ್ಕಿಲ್ಲ. ಅದಕ್ಕೆ ಗೌರವಯುತ ಜೀವನ, ಗೌರವಯುತ ಹೋರಾಟ ಮಾಡ್ಬೇಕಾದ್ರೆ ಹೋರಾಟವನ್ನು ಉದ್ಯೋಗ ಅಂತ ಮಾಡ್ಕೋಬಾರ್ದು. ಉದ್ಯೋಗ ಮುಗಿಸಿ ನೀವು ಹೋರಾಟ ಮಾಡಿರಿ. ಇಷ್ಟೊಂದು ಉತ್ತಮವಾದ ಒಳ್ಳೆಯ ವಿಚಾರಗಳನ್ನು ನಮ್ಮ ಸ್ಟುಡಿಯೋದಲ್ಲಿ ಬಂದು ಹಂಚಿಕೊಂಡಿದ್ದಕ್ಕೆ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಜೊತೆಗೆ ನಿರಂತರವಾಗಿ ನಮ್ಮ ಖಡಕ್ ಕನ್ನಡ ನ್ಯೂಸ್ ನೋಡ್ತಾ ಇರಿ ಅಂತ ಹೇಳ್ತಾ ನಮಸ್ಕಾರ.